ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ ಒಂದಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಹೋಟೆಲ್ನಲ್ಲಿ ಜನಾಭಿಪ್ರಾಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಈ ಸರ್ತಿ ಏನಾಗುತ್ತೆ ಮೈಸೂರು ಎಲೆಕ್ಷನ್? ಎಲೆಕ್ಷನ್ ಬಿಜೆಪಿ ಸರ್. ಬಿಜೆಪಿ. ಏನು ಕಾರಣ? ಸರ್ ಅವರ ವೇ ಆಫ್ ಆಡಳಿತ ಮತ್ತೆ ಅವ್ರ ಕತ್ತಾರ ಇವ್ರು ಮೇನ್ ಆಗಿ ಇವರು ಪ್ರತಾಪ್ ಸಿಂಹ ಅವರು ಹಾಂ, ಅವ್ರು ಮಾಡಿರೋ ಡೆವಲಪ್ಮೆಂಟ್ಸ್ ಡೆಫಿನೆಟ್ ಆಗಿ ಅವರಿಗೆ ಟಿಕೆಟ್ ಸಿಕ್ಕಿಲ್ವಲ್ಲ ಈ ಸರ್ತಿ? ನೋಡೋಣ. ಅವ್ರು ಮಾಡೋ ಕೆಲಸಕ್ಕೆ ಇಟ್ ಶುಡ್ ಬಿ ಅಡ್ವಾಂಟೇಜ್ ಫಾರ್ ಬಿಜೆಪಿ. ಮೋದಿ ಅಂತಾರ ಅಥವಾ ಯದುವೀರ್ ಒಡೆಯರ್ ಅಂತೀರಾ? ಮೋದಿ. ಮೋದಿ. ಮೇಡಮ್, ನಿಮ್ಮ ಅಭಿಪ್ರಾಯ ಏನು? ಮೋದಿ ಸರ್. ಮೋದಿ ಮುಖ ನೋಡಿ ಜನ ವೋಟ್ ಹಾಕ್ತಾರೆ ಅಂತನಾ? ಓಕೆ ಸರ್, ನಮಸ್ಕಾರ. ನಿಮಗೇನು ಅನ್ಸುತ್ತೆ? ಮೋದಿ ಬರ್ತಾರೆ ಸರ್. ಎಲ್ಲರೂ ಕ್ಯಾಂಡಿಡೇಟ್ ಹೆಸರು ಹೇಳಲ್ಲ, ಮೋದಿ ಅಂತಾರೆ. ಮೋದಿ ನೋಡೇ ಎಲೆಕ್ಷನ್ ನಡೀತಾ ಇರೋದ ಅಂತ ಹಾಗಾದ್ರೆ? ಸರ್, ಮೈಸೂರಲ್ಲಿ ರಾಜರಿಗೆ ಸ್ವಲ್ಪ ಗೌರವ ಇದೆ. ಖಂಡಿತ. ಸೊ ರಾಜರು ನಿಂತಿರೋದ್ರಿಂದ ಗ್ಯಾರಂಟಿ ಈ ಸರಿ ಮೈಸೂರಲ್ಲಿ ಬಿಜೆಪಿ ಬರುತ್ತೆ. ಅಂದ್ರೆ ಈಗ ರಾಜರು ನಿಂತಿರೋದು ಒಂದು ಅಡ್ವಾಂಟೇಜ್ ಅಂತನಾ? ಹೌದು, ಅದ್ರ ಜೊತೆಗೆ ಮೋದಿ. ಅದ್ರ ಜೊತೆಗೆ ಮೋದಿ. ಸರ್ ನಮಸ್ಕಾರ. ಏನ್ ಅನ್ಸುತ್ತೆ ನಿಮಗೆ? ಎಲೆಕ್ಷನ್ ಯಾರು ಗೆಲ್ತಾರೆ ಅನ್ಸುತ್ತೆ ಮೈಸೂರಲ್ಲಿ? ಮೈಸೂರಲ್ಲಿ ಯದುವೀರವ್ರು ನಿಂತ್ಕೊಂಡಿದ್ದಾರೆ. ಟಿಕೆಟ್ ಸಿಕ್ಕಿದೆ, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೆದ್ರೆ ಜನರಿಗೆ ಒಳ್ಳೇದು ಮಾಡ್ರೆ ಸಾಕು. ಅಲ್ಲ, ಯಾರು ಗೆದ್ರು ಜನರಿಗೆ ಒಳ್ಳೇದಾದ್ರೆ ಸಾಕು. ಬಟ್ ಈಗ ಮೋದಿ ಮುಖ ನೋಡ್ತಾರ, ಸಿದ್ದರಾಮಯ್ಯ ಮುಖ ನೋಡ್ತಾರ, ಅಭಿವೃದ್ಧಿನ, ಜಾತಿನ, ಹೆಂಗೆ ಅಂತ ಎಲ್ಲ ನೋಡ್ತಾರೆ ಸರ್ ಜನ. ಹಾ? ಜನರನ್ನೆಲ್ಲ ನೋಡ್ತಾರೆ. ನಮಸ್ಕಾರ ಸರ್. ಎಲೆಕ್ಷನ್ ಹೆಂಗೆ ನಡೀತಾ ಇದೆ ಮೈಸೂರಲ್ಲಿ? ಸರ್, ನಾವು ಬಿಜೆಪಿ. ಬಿಜೆಪಿ. ಯಾರು ಗೆಲ್ಲಬೇಕು ಅಂತ ಅನ್ನೋದಕ್ಕಿಂತ ನಮ್ಗೆ ಯಾರು ಗೆಲ್ತಾರೆ ಅಂತ ಅನ್ಸೋದು ಮುಖ್ಯ. ನಮಗೆ ಪ್ರತಾಪ್ ಸಿಂಹ ಗೆಲ್ಬೇಕು ಅಂತ ಇತ್ತು. ಅವ್ರಿಗೆ ಸೀಟು ಸಿಗ್ಲಿಲ್ಲ. ಬಟ್ ಇನ್ನ ಅವ್ರು ಈಗ ಬಿಜೆಪಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರಿಗೆ ಸಪೋರ್ಟ್ ಒಡೆಯರ್ಗಾಗುತ್ತೆ, ಆಗಿದೆ ಟಿಕೆಟ್, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಈಗ ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗುತ್ತಾ? ಹೌದು ಸರ್. ಮೈಸೂರಿನಲ್ಲಿ ದೇಶದ ಚುನಾವಣೆ ಅಂತ ಬಂದಾಗ ಮೋದಿ. ಹೌದು, ಆ ಥರದ. ನಾವು MLA ಎಲೆಕ್ಷನ್ಗೆಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ. ಈಗ ಮೇನ್ ನಮ್ಮ ಕಾನ್ಸೆಪ್ಟ್ ಏನಿದೆ ಮೋದಿ. ದೇಶದ ವಿಚಾರ. ನೀವೇನು ಹೇಳ್ತೀರಾ ಸರ್? ನಮ್ಮ ಪ್ರಕಾರ ಈ ಸಾರಿ ಮೋದಿ ಬರ್ತಾರೆ ಸರ್. ಮೋದಿ. ಜನ ಮೋದಿ ಪ್ರಧಾನಿ ಆಗಬೇಕು ಅಂತಲೇ ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ ಅಂತ ವೋಟ್ ಹಾಕ್ತಾರ? ಇಲ್ಲ ಸರ್, ಇಡೀ ಇಂಡಿಯಾನೇ ಇವಾಗ ಮೋದಿ ಕಡೆ ಇದೆ. ಈ ಸಾರಿ ಮಾತ್ರ ಮೋದಿ ಮುಖ ನೋಡ್ಬಿಟ್ಟು ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ ಮೋದಿಗೋಸ್ಕರ. ಈ ರಾಮ ಮಂದಿರ ಉದ್ಘಾಟನೆ ಆಯಿತು, ಅದೇನಾದರೂ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗುತ್ತಾ? ಅದೆಲ್ಲ ಪ್ಲೇಸ್ಮೆಂಟ್ ಆಗುತ್ತಾ? ಆಗುತ್ತೆ. ದೇಶದ ವಿಚಾರ ಬಂದಾಗ ಎಲ್ಲ ಇವಾಗ ಮೋದಿ ಫ್ಯಾಕ್ಟರ್ ನೋಡ್ಬಿಟ್ಟು ಮೋದಿ ಯಾವಾಗನೇ ನಡೀತಾ ಇರೋದು. ಓಕೆ, ಸೊ ರಾಮ ಮಂದಿರ ಈ ಬಾರಿ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಅಂತಕ್ಕಂಥದ್ರ ಬಗ್ಗೆ. ಸರ್ ನಮಸ್ಕಾರ, ಬನ್ನಿ. ವೆರೈಟೀಸ್ ಆಫ್ ಡಿಶಸ್ ಜೊತೆಗೆ ವೆರೈಟೀಸ್ ಆಫ್ ಪೀಪಲ್ ನೋಡ್ತಾ ಇರ್ತೀರಾ ನೀವಿಲ್ಲಿ, ಒಬ್ಬೊಬ್ರು ಒಂದೊಂದು ರೀತಿ ಅಂತ. ಎಲೆಕ್ಷನ್ ಬಗ್ಗೆ ಏನು ಅನಿಸ್ತಾ ಇದೆ? ಸರ್, ಎಲೆಕ್ಷನ್ ಬಗ್ಗೆ ನಡೀತಾ ಇದೆ. ಎಲೆಕ್ಷನ್ ಕಾವು ತುಂಬ ಜೋರಾಗೇ ಇದೆ. ಈ ಸತಿ ಮೈಸೂರು ಮಹಾರಾಜರು ಎಲೆಕ್ಷನ್ ನಿಂತಿರೋದ್ರಿಂದ ಎರಡು ಕಡೆನೂ ತುಂಬ ಫೈಟ್ ಇದೆ. ನೋಡಬೇಕು. ಮಹಾರಾಜರು ಅನ್ನೋದು ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ ಜನರಿಗೆ. ಮಹಾರಾಜರು ಮೈಸೂರು ಅಂತ ಹೇಳಿದ್ಮೇಲೆ ನಾವು ಮಹಾರಾಜರ ಪರವಾಗಿ ಮಾತಾಡಬೇಕಾಗುತ್ತೆ, ಅವ್ರದ್ದು ಅವರ ವಿರುದ್ಧವಾಗಿ ನಾವು ಮಾತಾಡೋದು ಅದೊಂದು ಭಾವನೆ ಅಲ್ವಾ? ಭಾವನಾತ್ಮಕವಾದ ಭಾವನೆ ಪ್ಲಸ್ ಸಾಂಸ್ಕೃತಿಕ ನಗರಿ ಅಂತ ಮೈಸೂರಿಗೆ ಹೆಸರು ಬರೋದಕ್ಕೆ ಕಾರಣನೇ ಮಹಾರಾಜರು. ಸೊ ಹಂಗಾಗಿ ಮೂಲದವಾಗಿ ಎಲ್ಲರೂ ಮಹಾರಾಜರಿಗೇನೆ ಇದು ಮಾಡೋಕ್ಕ. ಮುಖ್ಯಮಂತ್ರಿಗಳು ಮೈಸೂರಿನವರೇ ಅಲ್ವಾ? ಹೌದು, ಮುಖ್ಯಮಂತ್ರಿಗಳು ಮೈಸೂರಿನವರೇ ಆದ್ರೆ ನಮಗೆ ಪರಂಪರೆಯಿಂದ ಬಂದಿರುವಂತದ್ದು ಮಹಾರಾಜರ ಕೊಡುಗೆ ತುಂಬಾ ಅಪಾರ ಇದೆ. ಬಿಜೆಪಿಗೆ ಈ ಸರ್ತಿ ಅವರು ಮಹಾರಾಜರು ಅಂತಕ್ಕಂಥದ್ದೇ ಒಂದು ಪ್ಲಸ್ ಪಾಯಿಂಟ್ ಅಂತ. ಇಲ್ಲಿ ವ್ಯಕ್ತಿಗತವಾಗಿ ನೋಡ್ತೀವಿ ಹೊರತು ನಾವು ಇಲ್ಲಿ ಪಕ್ಷಾತೀತವಾಗಿ ಯಾವ್ದನ್ನು ನೋಡ್ತಾ ಇಲ್ಲ. ಮೋದಿ ಫ್ಯಾಕ್ಟರ್ ಎಷ್ಟು ವರ್ಕ್ ಆಗುತ್ತೆ ಸರ್? ಮೋದಿ ಫ್ಯಾಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಹತ್ರಕ್ಕೆ ಭಾವನಾತ್ಮಕವಾಗಿ ಯಾರು ನಮ್ಮ ಜೊತೆಲಿ ಇರ್ತಾರೆ ಅನ್ನೋದನ್ನೇ ಮುಖ್ಯವಾಗುತ್ತೆ ಹೊರತು ಇಲ್ಲಿ ವ್ಯಕ್ತಿಗೆ ಇದಾಗಲ್ಲ, ಪಕ್ಷ ಲೆಕ್ಕಕ್ಕೆ ಬರೋದಿಲ್ಲ. ಓಕೆ ಫೈನ್. ಸೊ ಹೋಟೆಲ್ ಮಾಲೀಕರು ಅವ್ರನ್ನ ಅದಕ್ಕೆ ಹೇಳಿದ್ದು, ಪ್ರತಿನಿತ್ಯ 108 ಥರದ ಜನರನ್ನ ಅವರು ನೋಡ್ತಿರ್ತಾರೆ, 108 ಥರ ಜನರನ್ನ ಅವರು ಮಾತನಾಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅವರ ಒಂದು ಲೈನ್ ಹೆಂಗೆ ಅಂತಂದರೆ, ಪಕ್ಷ ಕ್ಯಾಂಡಿಡೇಟು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇವಲ ನಾವು ನೋಡ್ತಕ್ಕಂಥದ್ದು ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು. ಓಕೆ, ಇನ್ನು ಕೆಲವರು ಇದ್ದಾರೆ, ಅವ್ರನ್ನೂ ಕೂಡ ಇಲ್ಲಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇದು ಪ್ರತಾಪ್ ಸಿಂಹ ಕ್ಯಾಂಡಿಡೇಟ್ ಆಗಿದ್ರೆ ಟಫ್ ಇರ್ತಾ ಇತ್ತು. ಹೊಸ ಕ್ಯಾಂಡಿಡೇಟ್ ಯದುವೀರವ್ರು ತಂದವ್ರೆ. ಈಗ ಸಿದ್ದರಾಮಯ್ಯನವ್ರು ಕೊಟ್ಟಿರೋ ಕಾರ್ಯಕ್ರಮ ಕೂಡ ಬಡವರಿಗೆ ತುಂಬ ಹೆಲ್ಪ್ ಆಗ್ತದೆ. ಅದರಿಂದ ಇಬ್ಬರು ಕೂಡ ಟಫ್ ಫೈಟ್ ಇದೆ ಮೈಸೂರಲ್ಲಿ. ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ರೆ 100% ಅವ್ರು ವಿನ್ ಆಗ್ತಾ ಇದ್ರು. ತುಂಬ ಅಭಿವೃದ್ಧಿ ಮಾಡಿದ್ದಾರೆ 5 ವರ್ಷದಿಂದ. ಈಗ ಯದುವೀರವ್ರು ಕೊಟ್ಟಿರೋದ್ರಿಂದ ಲಕ್ಷ್ಮಣ್ ಅವರು ಕೂಡ ಒಳ್ಳೆ ಕ್ಯಾಂಡಿಡೇಟು. ಟಫ್ ಅಂತೂ ಫೈಟ್ ಇದೆ ಮೈಸೂರಲ್ಲಿ. ಸರ್ ನಮಸ್ಕಾರ, ಮಾತಾಡ್ತೀರಾ? ಎಲೆಕ್ಷನ್ ಹೆಂಗೆ ನಡೀತಾ ಇದೆ? ಯಾರು ಗೆಲ್ತಾರೆ ಮೈಸೂರಿನಲ್ಲಿ? ಏನು ಕತೆ? ಅಂದರೆ ಒಡೆಯರ್ ನಿಂತಿರೋ, ಮೈಸೂರು ರಾಜರು ನಿಂತಿರೋ ಪರವಾಗಿ ಒಂದು ಸಣ್ಣ ಅಲೆ ಇರುತ್ತೆ. ಬಟ್ ಆದರೂ ಅವ್ರಿಗೆಲ್ಲ ಚಾನ್ಸಸ್ ಕಡಿಮೆ ಅಂತ ಅನ್ಸುತ್ತೆ. ಮೋದಿಗೋಸ್ಕರ ಗೆಲ್ಬೋದು, ಬಟ್ ಅವರಾಗೆ ಗೆಲ್ಲುವಂಥ ಚಾನ್ಸಸ್ ತುಂಬ ಕಡಿಮೆ ಅಂತ. ಓಕೆ, ಈ ಸರ್ತಿ ಎಲೆಕ್ಷನ್ ಏನು ಅನಿಸ್ತಾ ಇದೆ? ಯಾರು ಗೆಲ್ಬೋದು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಬೋದು. ಸೆಂಟ್ರಲ್ ಅಲ್ಲಿ ಆಲ್ಮೋಸ್ಟ್ NDA ಬರ್ಬೋದು. ಈ ಮೈಸೂರಿನಲ್ಲಿ ಕಷ್ಟ ಐತೆ ಯದುವೀರ್ಗೆ.
ಯದುವೀರ್ ಕಷ್ಟ ಇದೆ. ಅವ್ರ ಅಪ್ಪ ತಾತ ಮಾಡಿದ್ ಹೇಳ್ಕೊಂಡು ಹೋದ್ರೆ ಕಷ್ಟ ಐತೆ. ಇವ್ರದ್ದು ಏನೈತೆ ಹೇಳ್ಕೊಂಡು ಹೋದ್ರೆ ಸ್ವಲ್ಪ ಈಸಿ ಆಗ್ಬೋದು ಎಲೆಕ್ಷನ್. ಹೇಳಕ್ಕಾಗಲ್ಲ. ಫೈಟ್ ಕೊಡ್ತಾರೆ ಲಕ್ಷ್ಮಣ್ ಫೈಟ್ ಕೊಡ್ತಾರೆ. ಕೊಡ್ತಾರೆ. ಆದ್ರೆ ಲಕ್ಷ್ಮಣ್ ವರ್ಸಸ್ ಯದುವೀರ್ ಅಂತನ, ಸಿದ್ದರಾಮಯ್ಯ ವರ್ಸಸ್ ಯದುವೀರ್ ಅಂತನ? ಅಲ್ಲ, ನಾವು ಲಕ್ಷ್ಮಣ್ ವರ್ಷ ಯದುವೀರ್ ಅಂತಾನೆ ಹೇಳ್ತೀವಿ. ಸಿದ್ದರಾಮಯ್ಯ ಬಂದು ಮುಖ್ಯಮಂತ್ರಿ. ಓಕೆ, ಅವ್ರ ಮುಖ್ಯಮಂತ್ರಿನೇ ಬೇರೆ, ಲಕ್ಷ್ಮಣೇ ಬೇರೆ. ಕ್ಯಾಂಡಿಡೇಟ್ ನ ನೋಡ್ತೀರಿ ಅಂತ? ಲಕ್ಷ್ಮಣ್ನ ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ಅವ್ರನ್ನ. ಓಕೆ, ಅವರ ಐಡಿಯಾಲಜಿಗಳನ್ನ ಕೇಳ್ತಾ ಇದೀವಿ. ಹಂಗಾಗಿ ಅವರು ಜನರಿಗೆ ಇಷ್ಟ ಆಗ್ಬೋದು ಅನ್ಕೊಂಡಿದೀವಿ. ಇಲ್ಲ ಮೋದಿ ಇಷ್ಟಪಟ್ಟು ಓಟ್ ಹಾಕಿದ್ರೆ ಯದುವೀರ್ ಗೆಲ್ಬೋದು. ಆದ್ರೆ ಯದುವೀರು ಸ್ವಂತ ಫೈಟ್ ಇದೆಯಾ ಇಬ್ರಿಗೂ? ಫೈಟ್ ತುಂಬಾ ಇದೆ. ಗೆದ್ರೆ ಯಾರು 1 ಲಕ್ಷದ ಒಳಗೆ ಗೆಲ್ತಾರೆ ಇಬ್ರು. ಒನ್ ಸೈಡೆಡ್ ಏನಿಲ್ಲ, ಒನ್ ಸೈಡ್ ಇಲ್ಲ, ಚಾನ್ಸೇ ಇಲ್ಲ. ಒನ್ ಸೈಡ್ ಚಾನ್ಸ್ ಫೈಟ್ ಆಗುತ್ತೆ 100% ಆಗುತ್ತೆ. ಓಕೆ, ಯಾರೇ ಗೆದ್ರು ಕೂಡ ಬಹಳ ಲೋ ಮಾರ್ಜಿನ್ ನಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಒನ್ ಸೈಡೆಡ್ ಅಂದ್ರೆ 1 ಲಕ್ಷ 2 ಲಕ್ಷ ಲೀಡು, 2.5 ಲಕ್ಷ ಲೀಡು, ಈ ಥರ ಬರ್ತಕ್ಕಂಥ ಸಾಧ್ಯತೆ ಅಂತೂ ಮೈಸೂರಿನಲ್ಲಿಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು 28 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ, ಮತ್ತು ಎಲ್ಲರೂ ಇದನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಿರೋದ್ರಿಂದ ಜನ ಆ ಕಡೆಗೂ ವಾಲ್ಬಹುದು, ಈ ಕಡೆಗೂ ವಾಲ್ಬಹುದು, ಏನು ಬೇಕಾದರೂ ಆಗ್ಬೋದು. ಅತ್ಯಂತ ನೆಕ್ ಟು ನೆಕ್ ಫೈಟ್ ಮೈಸೂರಿನಲ್ಲಿ ಕಂಡು ಬರ್ತಾ ಇದೆ. ಒಂದು ಹೋಟೆಲ್ನಲ್ಲಿ ಸುಮ್ಮನೆ ಒಂದು ಸಣ್ಣ ಸರ್ವೆ ಮಾಡಿದೆ ಅಷ್ಟೇ. ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗೋಣ, ಅಲ್ಲೂ ಕೂಡ ಜನರನ್ನು ಮಾತನಾಡ್ಸೋಣ, ಏನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು, ಆ್ಯಂಡ್ ಕೊನೆಯಲ್ಲಿ ಒಂದು ಕನ್ಸಾಲಿಡೇಟೆಡ್ ನಮಗೆ ಏನು ಅನ್ನಿಸ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಇಷ್ಟೋ ತನಕ ನಾವು ಮೈಸೂರು ನಗರ ಪ್ರದೇಶದ ಜನ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಎತ್ತ ಅಂತ ಕೇಳಿದ್ದಾಯಿತು. ಈಗ ನಾವು ಸ್ವಲ್ಪ ಮೈಸೂರು ಬಿಟ್ಟು ಹೊರಗಡೆಗೆ ಬಂದಿದ್ದೀವಿ, ಗ್ರಾಮೀಣ ಭಾಗಕ್ಕೆ ಬಂದಿದ್ದೀವಿ. ಇದು ಚಾಮುಂಡೇಶ್ವರಿ ಕ್ಷೇತ್ರದ ಚಿಕ್ಕಳ್ಳಿ ಅಂತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದ ಜನ, ಸಾಕಷ್ಟು ಜನ ಮಾತಾಡಬೇಕು ಅಂತ ನಮ್ಮ ಜೊತೆ ಕಾಯ್ತಾ ಇದ್ದಾರೆ. ಏನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಒಂದೊಂದೇ ಕೇಳ್ತಾ ಹೋಗ್ತೀನಿ. ನಮಸ್ಕಾರ ಸಾಹೇಬ್ರೆ. ಏನು ಈ ಸರ್ತಿ ಹೆಂಗೆ ಎಲೆಕ್ಷನ್ ಏನಾಗ್ತಾ ಇದೆ ಮೈಸೂರು ಚಾಮರಾಜನಗರ ಎಲ್ಲ? ಚಾಮರಾಜನಗರ ಈ ಎಲ್ಲ ಸಿದ್ದರಾಮಯ್ಯನ ಅಕ್ಷರ ಚೆನ್ನಾಗಿದೆ. ಅವರು ಎಲ್ಲ ಕೆಲಸನೂ ಮಾಡಿದ್ದಾರೆ. ಅವ್ರಿಗೆ ಬಿಟ್ಟು ಇನ್ನು ಯಾರಿಗೂ ಹಾಕಲ್ಲ. ನಮ್ಮ ಹಿಂದುಳಿದ ಜನ, ಬೈ ಜನ ಯಾರಿಗೂ ಹಾಕಲ್ಲ. ಈಗ ಎಲ್ಲ ಸಿದ್ದರಾಮಯ್ಯನ ಪರ ಹಂಗಾದ್ರೆ? ಸಿದ್ದರಾಮಯ್ಯನ ಪರ. ಈಗ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು. ಮೈಸೂರು ಚಾಮರಾಜನಗರ ಸೋತ್ಬಿಟ್ರೆ ಅವರ ಗರ್ವಭಂಗ ಆಗುತ್ತೆ ಅಂತ ಮೊನ್ನೆ ಯಾರೋ ಒಬ್ರು ಹಿಂಗೆ ಮಾತಾಡ್ಬೇಕಾದ್ರೆ ದೇವೇಗೌಡರು ಹೇಳ್ತಿದ್ರು. ಅದಕ್ಕೆ ನೀವು ಅವಕಾಶ ಕೊಡ್ತೀರಾ ಇಲ್ವಾ ಅಂತ? ಇಲ್ಲ ಅದು ಸಿದ್ದರಾಮಯ್ಯ ಇರಾಗಂಟು ಸಿದ್ದರಾಮಯ್ಯನಿಗೆ ನಾವು ಎಲ್ಲ ವರ್ಸಸ್ ಮಾಡೋದು. ಅವ್ರ ಕ್ಷೇತ್ರಲ್ಲೂ ಇದು, ಅವ್ರ ಕ್ಷೇತ್ರ ನಮಗೆ ಕೆಲಸ ಕಾರ್ಯ ಇವು ಮೋರಿ ಗೀರಿ ಇವೆಲ್ಲ ರೋಡು ಎಲ್ಲನೂ ಮಾಡಿದ್ದಾರೆ. ಎಮ್ಮಕ್ಕೆ ಈ 2000 ಬಸ್ಗೆ ಹೆಂಗಸ್ಗಳ್ಗೆ ಹಾಕ್ತಾರಲ್ಲ ಸರ್, ಅವರು ತಗೊಳ್ಳೋರು ತಗೋತಾ ಇರ್ತಾರೆ. ಅವ್ರಿಗೆಲ್ಲ ಸೌಲಭ್ಯ ಚೆನ್ನಾಗಿದೆ. ಈಗ ನಾವು ಸಿದ್ದರಾಮಯ್ಯನ ಮುಖ ನೋಡಿ, ಸಿದ್ದರಾಮಯ್ಯನ ಯಾರೇ ನಿಂತ್ಕೊಳ್ಳಿ ಸಿದ್ದರಾಮಯ್ಯನ ನೋಡಿ ನಾವು ವೋಟ್ ಮಾಡ್ತಾ ಇರ್ತೀವಿ ಸರ್. ಓಕೆ, ಅಂದರೆ ಈಗ ಮೋದಿ ಅನ್ನೋದೇನು ಈ ಸರ್ತಿ ವರ್ಕೌಟ್ ಆಗಲ್ವಾ? ಮೋದಿದು ನಮಗೆ ಇಲ್ಲೇನು ವರ್ಕೌಟ್ ಇಲ್ಲ ಸರ್. ನಮಗೆ ಮೋದಿ ಮುಖ ನೋಡಿ ಏನು ವೋಟ್ ಹಾಕಲ್ಲ. ಮೋದಿ ಅವ್ರು ನೋಡಿ ನಾವೇನು ಇಲ್ಲ, ಸಿದ್ದರಾಮಯ್ಯನ ನೋಡಿ ನಾವು ಹಾಕ್ತಾ ಇದ್ದೀವಿ. ಸರಿ, ಮೋದಿ ಅವ್ರು ಏನು ಮಾಡ್ತಾರೆ, ಇರೋರಿಗೆ ಜಮೀನು ಇರೋರಿಗೆ 10,000 12,000 ಕೈಸ್ಬಿಡ್ತಾರೆ. ನಾವು ಬಡವ್ರೆಲ್ಲ ಏನು ಮಾಡೋದು? ಮೋದಿ ಅಂತ ಹೋದ್ರೆ ಬಡವ್ರು ಏನು ಮಾಡೋದು ಹೇಳಿ ನೀವು? ಅದಕ್ಕೆ ನಾವು ಏನು ಮಾಡ್ತೀವಿ, ಸಿದ್ದರಾಮಯ್ಯನ ವರ್ಷ ಅವರು ಚೆನ್ನಾಗಿದೆ. ಎಲ್ಲ 5 ಗ್ಯಾರಂಟಿ ಹೇಳಿದ್ರು, 5 ಗ್ಯಾರಂಟಿ ಬಿಟ್ಟಾರೆ. ನಮ್ಗೇನು ಬರ್ತಾ ಇಲ್ಲ. ಅವರು ಮಾಡಿರೋ ಕೆಲಸಕ್ಕೆ ನಾವು ಅವ್ರಿಗೆ ಓಟು ಮಾಡ್ತೀವಿ. ನಿಮ್ದೇನು ಸಾಹೇಬ್ರೆ? ನಮ್ದು ಸಿದ್ದರಾಮಯ್ಯ ಸರ್. ಓಕೆ, ಇನ್ನು ಯಾರಿಗೂ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಮಗೆ? ನಮಗೆ ಅವರು ಎಲ್ಲಾನು ಅನುಕೂಲ ಮಾಡಿದ್ರೆ ಎಲ್ಲ ಬರ್ತಾವ ನಮ್ಗೆ. ಈಗ ಇವರು ಬಿಜೆಪಿ JDS ಒಟ್ಟೊಟ್ಟಿಗೆ ಹೋಗ್ತಾರೆ, ಮೈತ್ರಿ ಮಾಡ್ಕೋತಾರೆ, ಅವೆಲ್ಲ ಇಲ್ವಾ? ಇಲ್ಲ ಸರ್, ನಮ್ಗೆ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ನಮ್ದು ಕಾಂಗ್ರೆಸ್, ನಮ್ ಸಿದ್ದರಾಮಯ್ಯ ಅವ್ರದ್ದು. ಅವ್ರು ಯಾರೇನು ಇಳಿಸ್ಲಿ, ನಮ್ ಸಿದ್ದರಾಮಯ್ಯ ಅವ್ರು ಓಟ್ ಮಾಡೋದು. ಸಿದ್ದರಾಮಯ್ಯನವ್ರ ಮುಖ ನೋಡ್ಕೊಂಡು ಓಟ್ ಮಾಡ್ತೀನಿ ಸರ್. ಈಗಾಗಲೇ ಎಲ್ಲರೂ ಗ್ಯಾರಂಟಿಗಳು ಕೊಟ್ಟವ್ರು ತಗೋತಾ ಇದ್ರೆ 2,000 ರೂಪಾಯಿ ಹೆಂಗಸರು ಕೊಟ್ಟವ್ರು ಬರ್ತದೆ ಸರ್. ಬರ್ತದೆ, ಅವ್ರು ಮಾಡಿರೋದೆಲ್ಲ ಬರ್ತದ. ಹಾಗಾಗಿ ನೀವು ಅನುಕೂಲ ಸರ್. ಸರಿ ಸರ್. ಓಕೆ, ನೀವೇನು ಹೇಳ್ತೀರಾ? ಸಿದ್ದರಾಮಯ್ಯನ ಕಡೆ. ಸಿದ್ದರಾಮಯ್ಯ. ಈ ಸಿಟಿ ಕಡೆ ಹೋದಾಗ ಒಂದಷ್ಟು ಜನ ಬಿಜೆಪಿ JDS ಅಂತಾರೆ, ಹಳ್ಳಿಗಳ ಕಡೆ ಬಂದಾಗ ಸಿದ್ದರಾಮಯ್ಯ ಅಂತಾರೆ ಸರ್. ಅದೆಲ್ಲ ನಮಗೆ ಗೊತ್ತಿಲ್ಲ, ನಾನು ಇರೋದು ಸಿದ್ದರಾಮಯ್ಯನ ಪರ ಅಷ್ಟೇ. ಎಲ್ಲ ಅನುಕೂಲ ಮಾಡಿಕೊಟ್ಟಿದಾರ? ಮಾಡ್ತಾರೆ. ನೀವೆಲ್ಲ ಯಾರು ಕ್ಯಾಂಡಿಡೇಟ್ ಆದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನ ಮುಖ ನೋಡ್ಕೊಂಡು ಓಟ್ ಹಾಕದ? ಹೌದು, ಖಂಡಿತ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯನವ್ರಿಗೋಸ್ಕರ ಕಾಂಗ್ರೆಸ್ಗೆ ಜೈ ಅಂತೀರ? ಚಾಮರಾಜನಗರ, ಮೈಸೂರು. ಹೆಂಗೆ ಇದು ಜಾತಿ ಲೆಕ್ಕಾಚಾರನ ಅಥವಾ? ಇಲ್ಲ ಎಲ್ಲ ಜನಾಂಗದವರು ಸೇರಿ ಅವ್ರು ಇಷ್ಟಪಡ್ತಾರೆ, ಅವ್ರ ಪರವಾಗಿ ಇರ್ತಾರೆ. ಎಲ್ಲ ಅವ್ರ ಪರವಾಗಿ ಇರ್ತಾರೆ. ಸೊ ಸಿದ್ದರಾಮಯ್ಯನ ಪರವಾಗಿ ಮಾತಾಡ್ತಾರೆ. ನಿಮ್ದು ಸಾಹೇಬ್ರೆ? ನಾವು ಸಿದ್ದರಾಮಯ್ಯನ ಪರನೇ. ಎಲ್ಲಿಂದ ಎಲ್ಗೊಂಡು ಹೋದ್ರು ಸಿದ್ದರಾಮಯ್ಯ ಅವರೇ. ಆಡ್ದ ಮತ್ತೆ 5 ಗ್ಯಾರಂಟಿ ನಡೆಸ್ಕೊಟ್ಟವ್ರ. ಮೋದಿ ಅವ್ರು ಏನು ನಮ್ಮ ಮಾಡಿಲ್ಲ. ಜಾತಿ ನಮ್ಗೆ ಕಾಣದ ಜಾತಿನೇ ಮೋದಿ ಅವರು.
ನಮ್ಗೇನು ಇಲ್ಲಿ ಮಾಡಿಕೊಟ್ಟಿಲ್ಲ, ಸರಿ. ಒಂದು ಸೌಲಭ್ಯನೂ ಇಲ್ಲ. ನಾವು ಸಿದ್ದರಾಮಯ್ಯ ಅವ್ರಿಗೆ ಎಲ್ಲಿ ಗಂಟು ಅವರು ಸಿದ್ದರಾಮಯ್ಯ. ಈಗ ನಿಮ್ಮ ಊರ್ಲಿ ಹೆಚ್ಚು ಕಮ್ಮಿ ಎಲ್ರದ್ದು ಇದೆ ಮಾತಾ? ಎಲ್ರದ್ದು ಇದೆ ಮಾತು ಅಂದ್ರೆ ಎಲ್ರದ್ದು ಇದೆ ಮಾತು ಸರ್. ಯಾರು ಈಗ ಬಿಜೆಪಿ ಮೋದಿ ಅವರು ಇದ್ದಾರೆ, ಇದ್ರು ನಾವು ಸಿದ್ದರಾಮಯ್ಯನ ಪರ. ಗೌಡ್ರೆ ನೀವು? ನಾವು ಸಿದ್ದರಾಮಯ್ಯ ಕಡೆ. ಯಾಕೆ ಅಂತ? ಯಾಕೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲ ಪರವಾಗಿ ಎಲ್ಲ ಒಳ್ಳೇದು ಮಾಡ್ಯಾವ್ರೆ ಅಂತ ಕಾಂಗ್ರೆಸ್ಗೆ ನಾವು ವೋಟ್ ಮಾಡ್ತೀವಿ. ಇಲ್ಲೆಲ್ಲ ಏನಂಗಾರೆ ಬಿಜೆಪಿದೆಲ್ಲ ಏನು ಇಲ್ವಾ? ಬಿಜೆಪಿ ಏನು ಇಲ್ಲ, ಏನು ಇಲ್ಲ. ನೀವು ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ವೋಟ್ ಹಾಕೋದು? ಕಾಂಗ್ರೆಸ್ ವೋಟ್. ಯಾಕೆ? ಈಗ ಅವ್ರ ಸರ್ಕಾರ ಬಂದೆಲ್ಲ ಗ್ಯಾರಂಟಿ ಕೊಟ್ರಲ್ಲ, ಅದಕ್ಕೆ ಗ್ಯಾರಂಟಿ ಕೊಟ್ಟು ಬಡವ್ರ ಪರ ಅಂತನಾ? ಈಗ ನಿಮ್ಗೆ ಅವ್ರದ್ದೆಲ್ಲ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆ? ಎಲ್ಲ ಸಿಗ್ತಾ ಇದೆ. ಓಕೆ, ನಿಮ್ದೇನು ಸ್ವಾಮಿ? ಸರ್, ನಾವು ಪಕ್ಕ ಬಿಜೆಪಿ ಅವರು. ನಾವು ಬಿಜೆಪಿಗೆ ವೋಟ್ ಮಾಡೋದು. ಯಾಕೆ ನಾವು ಬಿಜೆಪಿ ವೋಟ್ ಮಾಡ್ತೀವಿ ಅಂತಂದ್ರೆ ಅವ್ರು ಮಾಡೋಂಥ ಕೆಲಸಗಳು, ಮೋದಿ ಅವರು ಅವ್ರಿಗೋಸ್ಕರ ಸ್ವಂತಕ್ಕೆ ಏನು ಮಾಡ್ಕೊಂಡಿಲ್ಲ. ಅವ್ರ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ.